ಸೊ ಇದೇ ಜಾಗ. ಇಲ್ಲಿನ ಜಾರ್ದ ಅಂದರೆ ಸ್ಟ್ರೈಟ್ ಅಲ್ಲೇ ಹೋಗ್ತೀರಾ, ಅಲ್ಲೇ ಹೋಗೋದು. ಇಲ್ಲೊಂದು ಚೆಕ್ ಕಲ್ಯಾಣಿನೂ ಇದೆ. ಸೊ ಇಲ್ಲೂ ಬಂದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನಾವು ಪೊಲೀಸ್ ನಾವು. ಓ ಓಕೆ ಓಕೆ. ಬೆಂಗಳೂರಿಂದ ಬಂದು ಕ್ಯಾಬ್. ಅಚ್ಚಾ ಅಚ್ಚಾ ಅಚ್ಚಾ. ಎಕ್ಸ್ಪ್ಲೋರ್ ಇಟ್ ಓನ್ಲಿ ಹಾಫ್ ವೇ. ಓ ಓಕೆ, ಓನ್ಲಿ ಹಾಫ್ ವೇ. ಸೊ ಆ ಬೆಟ್ಟ ಏನಪ್ಪ ಇದು ಹಿಂಗೆ ಬಂದಿದೆ. ಏನಪ್ಪ ಸ್ವಾಮಿ, ದಿಸ್ ಇಸ್ ಯುವರ್ ಫ್ರೆಂಡ್ DJ ರಿಪೋರ್ಟಿಂಗ್ ಬ್ಯಾಕ್ ಟು ಯು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಳೂರ್ ಆನ್ 2 wheels. ಎಲ್ಲರೂ ಸಖತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸಿಟಿ ಲೈಫಿಂದ ಸ್ವಲ್ಪ ಆಚೆ ಬಂದ್ಬಿಟ್ಟು ಹೈವೇಸ್ ಕನೆಕ್ಟ್ ಆದರೆ ಮನಸ್ಸು ತೃಪ್ತಿ ಆಗುತ್ತಂತೆ. ಸೊ ಅಂಥ ಒಂದು ತೃಪ್ತಿಯಾಗಂಥ ಇರುವ ಒಂದು ಎಕ್ಸ್ಪೀರಿಯನ್ಸ್ನ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ನಿಮಗೆ ನನ್ನ ಒಂದು ಚಲನಚಿತ್ರ ಮೂಲಕ, ಈ ನನ್ನ ಒಂದು ವಿಡಿಯೋ ಮೂಲಕ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೊರಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಹೊತ್ತೋದು ಮರಿಬೇಡಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳ್ತೀನಿ, ಯಾರನ್ನ ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಒತ್ತಿ. ಸೊ ಯು ಗೆಟ್ ಆಲ್ ದಿ ಅಪ್ಡೇಟ್ಸ್ ವೆನ್ ಐ ಅಪ್ಲೋಡ್ ಅ ನ್ಯೂ ವಿಡಿಯೋ. ಆ್ಯಂಡ್ ನನ್ನ ಹಲವಾರು ಶಾರ್ಟ್ ರೈಡ್ಸ್ ಪ್ಲೇಲಿಸ್ಟ್ನ ಅಥವಾ ವಿಡಿಯೋ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಹೋಗ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಅಥವಾ ಐ ಕಾರ್ಡ್ ಲಿಂಕ್ಸು ಮೇಲೆ ಬರ್ತಾ ಇರುತ್ತೆ ಈ ವಿಡಿಯೋ ಮಧ್ಯದಲ್ಲಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆ್ಯಂಡ್ ವಾಪಸ್ ಬರುವಾಗ ಮಾತ್ರ ಆ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋಸ್ನೂ ಆನಂದಿಸಿ. ಸೊ ಇವಾಗ ನಾವು ಇಸ್ಕಾನ್ ರೋಡಿಂದ ಹೊರಟಿದ್ದೀವಿ. ಈ ಒಂದು ಜಾಗದ ಹೆಸರು ನಾನು ಅಲ್ಲಿ ಹೋಗ್ಬಂದು ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇದೊಂದು ದೇವಸ್ಥಾನ ಕೂಡ ಆ್ಯಂಡ್ ಒಂದು ನೇಚರ್ ಪ್ಲೇಸ್ ಕೂಡ. ಆ್ಯಂಡ್ ಈ ಜಾಗದ ಹೆಸರು ಸುಂಕದ ಕಟ್ಟೆ, ಬಟ್ ಎಕ್ಸಾಕ್ಟ್ ಜಾಗದ ಹೆಸರು ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಈಗ ನಮ್ಮ ಗೂಗಲ್ ಮಾತೆ ಏನು ರೂಟ್ನ ತೋರಿಸ್ತಾ ಇದೆ ಅಂದ್ಕೊಂಡು ಅದನ್ನು ನಂಬ್ಕೊಂಡು ಹೊರಟಿದ್ದೀನಿ. ಇವಾಗ ನಾನು ಸದ್ಯಕ್ಕಿರೋದು ಕುರುಬರಹಳ್ಳಿ ಸರ್ಕಲ್ ಹತ್ರ. ಸೊ ಯಾರನ್ನ ಕನಕಪುರದಲ್ಲಿ ಇರ್ತಾ ಇದ್ದೀರಂದರೆ ಅವ್ರಿಗೆ ದಿಸ್ ಇಸ್ ಲೈಕ್ ದ ಕ್ಲೋಸೆಸ್ಟ್ ಡೆಸ್ಟಿನೇಷನ್. ತುಂಬ ಹತ್ತಿರವಾದ ಜಾಗ. ಇಲ್ಲಿಂದ ಒಂದು 20 ನಿಮಿಷ ಇರ್ಬೋದು ಅಷ್ಟೇ. ದ ಪ್ಲೇಸ್ ವೇರ್ ಐ ಆಮ್ ಗೋಯಿಂಗ್ ನಾವು. ಎಲಿಮ್ಸ್ ರೆಸಾರ್ಟ್ ಅನ್ನೋದು ಯಾರಿಗೂ ಗೊತ್ತಿದ್ರೆ ಆ ಎಲಿಮ್ ರೆಸಾರ್ಟ್ ಹತ್ರ ಹೋಗೋದಲ್ಲ, ಆ ದಾರಿನಲ್ಲೇ ಸ್ವಲ್ಪ ಇನ್ನೂ ಮುಂದಕ್ಕೆ ಹೋದ್ರೇ ವಿ ಗೋನ್ ರೀಚ್ ದಿಸ್ ಟೆಂಪಲ್. ಸೊ ಲೆಟ್ ಮಿ ರಿವೀಲ್, ಇದೊಂದು ದೇವಸ್ಥಾನ, ಬಟ್ ಇಟ್ಸ್ ಅ ವೆರಿ ಸೀನಿಕ್ ಆ್ಯಂಡ್ ಬ್ಯೂಟಿಫುಲ್ ದೇವಸ್ಥಾನ. ನಾನು ರಿಸರ್ಚ್ ಮಾಡಿ ಸ್ವಲ್ಪ ಇಮೇಜಸ್ ನೋಡ್ದಂಗಿಂದ, ಆ್ಯಂಡ್ ಇಟ್ಸ್ ಅ 100% ಸೇಫ್ ಪ್ಲೇಸ್. ಯಾರಿಗಾನ ಎಲಿಮ್ ರೆಸಾರ್ಟ್ಸ್ ಅಂತ ಗೊತ್ತಿದ್ರೆ ಆ ರೋಡಲ್ಲಿ ನೀವು ಇಲ್ಲಿ ಲೆಫ್ಟ್ ತಗೊಬೇಕು. ಸೊ ಇದು ಎಲಿಮ್ ರೆಸಾರ್ಟ್ನ ಎಂಟ್ರೆನ್ಸು, ಬಟ್ ಯು ವಿಲ್ ಬಿ ಹೆಡಿಂಗ್ ಸ್ಟ್ರೈಟ್ ಅಗೇನ್ ಫಾರ್ವರ್ಡ್ ಹಿಯರ್. ಇಲ್ಲಿಂದ ಒಂದು 2 ಕಿಲೋಮೀಟರ್ ಮುಂದೆ ಎಕ್ಸಾಕ್ಟ್ಲಿ. ಸೊ ಇದೇ ಜಾಗ. ಸಬ್ ಗೈಸ್, ಸೊ ಇಲ್ಲಿದ್ದೀವಿ. ಆಸ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಾನು ಬಂದಿರೋದು ಗುಂಡು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ.
ಬ್ಯೂಟಿಫುಲ್ ಪ್ಲೇಸ್, ಕಾಮ್ ಪ್ಲೇಸು, ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಬಂದಾಗ ಐ ಮೆಟ್ ಅನ್ ಅದರ್ ಪರ್ಸನ್. ನಾನು ಆ್ಯಕ್ಚುಲಿ ಇಲ್ಲಿಂದ ಗಾಡಿ ತೊಗೊಂಡು ಹೋದಾಗ ನಾನು ಇವ್ರನ್ನ ನೋಡಿದೆ, ಹೆಲ್ಮೆಟ್ ನೋಡಿದೆ, ಗಾಡಿ ಕಾಣಿಸ್ಲಿಲ್ಲ. ಸೊ ಪ್ಲೀಸ್ ವೆಲ್ಕಮ್ ಪ್ರಜ್ವಲ್, ಹೀಸ್ ಫ್ರಮ್ ಬ್ಯಾಂಗ್ಳೂರ್. ಹೇ ಗೈಸ್, ಹೌ ಯು ಆರ್ ಡೂಯಿಂಗ್? ಐ ಹೋಪ್ ಯು ಆರ್ ಸೇಫ್. ಜಾಸ್ತಿ ಏನಾಗಲ್ಲ, ಲೈಕ್ ಒಂದು ಅರ್ಧ ಗಂಟೆ 1 hour ಅಲ್ಲಿ ಇಲ್ಲಿರ್ಬೋದು. ಆ್ಯಂಡ್ ಊರಿಂದು ಲೈಕ್ ಅಕ್ಕಪಕ್ಕನೂ ಅಷ್ಟೇ, ಯಾರು ಏನು ಅಡ್ಡ ಹಾಕಲ್ಲ, ಏನೂ ಮಾಡಲ್ಲ. ಸೊ ಸೇಫ್ ಪ್ಲೇಸ್, ಸೇಫ್ ಪ್ಲೇಸ್, ನಾನು ಅದೇ ಹೇಳ್ಕೊಂಡ್ಬಂದಿದ್ದೆ, ವೆರಿ ಮಚ್ ಸೇಫ್ ಪ್ಲೇಸ್. ಪ್ರಾಪರ್ ಇದು ರೈನಿ ಸೀಸನಲ್ಲಿ ಬಂದರೆ ಇಲ್ಲಿ ಒಂದಿಷ್ಟು ಅಗಲ ಲೈಕ್ ಅದು ಹರಿತಾ ಇರುತ್ತೆ ಅಲ್ಲೆಲ್ಲ. ಓಕೆ, ಸೊ ಪ್ರಜ್ವಲ್ ಅವ್ರು ಹೇಳ್ತಾ ಇರೋದು ಆ ಜಾಗಕ್ಕೆ ಬನ್ನಿ, ಅಲ್ಲಿ ಹೋಗೋದಾ? ಹೋಣ ಬನ್ನಿ. ಸೊ ಆ 1 ಡೇ ಸ್ವಲ್ಪ ಜನ ಇರ್ತಾರೆ, ಬಿಟ್ಟರೆ ಇನ್ಯಾವತ್ತೂ ಏನು ಜಾಸ್ತಿ ಜನ ಇಲ್ಲ ಇಲ್ಲಿ. ಯಾವ ದಿನ ಅದು? ಶನಿವಾರನಾ? ನಾಳೆ. ಎಸ್. ಸೊ ಆಂಜನೇಯ ಅಂದರೆ ಆಲ್ಮೋಸ್ಟ್ ಶನಿವಾರನೇ. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ಇಂಡಿಯನ್ ಆರ್ಮಿದು ಲೈಕ್ ದ ಹಾರ್ಸಸ್ ಎಲ್ಲ ಇಲ್ಲಿ ಬಂದ್ಬಿಟ್ಟಿದ್ರು, ಲೈಕ್ ಸಾರ್ಟ್ ಆಫ್ ಇದು ಟ್ರೈನ್ ಮಾಡ್ತಿದ್ರು. ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಕೇಳ್ಪಟ್ಟಿದ್ದೀನಿ ನಾನು ಆ್ಯಕ್ಚುಲಿ. ಇಂಡಿಯನ್ ಆರ್ಮಿ ಹಾರ್ಸಸ್ ಇಲ್ಲೆಲ್ಲ ಎಕ್ಸಸೈಸ್ ಟೈಪ್ ಆರ್ನೋ ಲೈಕ್ ಅವ್ರದ್ದು ಡ್ರಿಲ್ ಏನೋ ಆಗ್ತಾ ಇತ್ತು ಇಲ್ಲಿ. ಸೊ ಇಲ್ಲಿ ಬರ್ತಾರೋ ಟ್ರೈನಿಂಗ್ಗೋಸ್ಕರ? ಯಪ್. ಸೊ ಇಲ್ಲಿ ನೋಡ್ಬೋದು, ಆ ನೀರು ಹಿಂಗೆ ಹರ್ಕೊಂಡು ರೋಡ್ ಮಧ್ಯದಲ್ಲಿ ಹೋಗ್ತದೆ, ಅಲ್ಲಿ ಹಂಗೆ ಹರ್ಕೊಂಡು ಅಲ್ಲಿ ಹೋಗ್ತದೆ. ಅಲ್ಲಿ ತನಕ ಹೋಗ್ಬೋದಾ? ಬಟ್ ಯಾವತ್ತಿಗೂ ಇಂಥ ಒಂದು ಬೆಟ್ಟದ ದಾರಿಯಲ್ಲಿ ಸ್ವಲ್ಪ ಹುಷಾರು, ಪಾಚಿ ಕಟ್ಕೊಂಡಿರುತ್ತೆ. ಇದು ಇನ್ಸಿಡೆಂಟ್ ಆಗ್ಬಿಟ್ಟು 2 years ಏನೋ ಆಯಿತು. ನಾನು ಮತ್ತು ನಮ್ಮದು ಫ್ರೆಂಡ್ಸ್ ಎಲ್ಲ ಒಂದು 5-6 ಜನ ಇಲ್ಲೇ ಇದ್ವಿ. ಓಕೆ. ಅವನು ಈ ಸೈಡಿಂದ ಆ ಸೈಡ್ ಕ್ರಾಸ್ ಮಾಡೋಣ ಅಂತ ಹೋಗಿ ಇಲ್ಲಿಂದ ಜಾರ್ಕೊಂಡು ಅಲ್ಲಿ ತನಕ ಹೋಗಿದ್ದ. ಸೊ ಹಿ ಗಾಟ್ ಬ್ಯಾಡ್ಲಿ ಇಂಜರ್ಡ್. ಸೊ ಇಲ್ಲಿನ ಜಾರ್ದ ಅಂದರೆ ಸ್ಟ್ರೈಟ್ ಅಲ್ಲೇ ಹೋಗ್ತೀರಾ? ಅಲ್ಲೇ ಹೋಗೋದು. ಬಟ್ ಟ್ಯಾಂಗೋಡ್ ಅಲ್ಲಿ ಸ್ಟಾಪ್ ಆಗ್ತಾರೆ. ಕರೆಕ್ಟು. ಆ್ಯಂಡ್ ಇನ್ನೊಂದು ಏನಂದರೆ, ಜಾಗಕ್ಕೆ ಬಂದಾಗ ಲಿಟರ್ ಮಾಡಿಬಿಡಿ ಜನರೇ, ಸೀರಿಯಸ್ಲಿ. ಪ್ಲಾಸ್ಟಿಕ್ ಬಾಟಲ್ಸು ಅಲ್ಲಿ ನೋಡಿ, ಆ ಕಚರ ನೋಡಿ, ಅಲ್ಲಿ ಏನಿಗೆ ಗುರು ಇದೆಲ್ಲ. ಬಂದರೆ ಅಲ್ಲಿಗೆ ಹೋಗ್ಬಿಟ್ಟು ನೋಡಬೇಕು, ಅಷ್ಟು ಒಳ್ಳೆ ಲೈಕ್ ಇದು ಸ್ಪಾಟ್ ಅದು. ಕರೆಕ್ಟು. ಸೊ ಇದೊಂದು ಮಂಟಪ ಅಂದ್ಕೊಳ್ತೀನಿ, ಏನೋ ಚಿಕ್ಕ ಮಂಟಪ ಟೈಪು. ಇಲ್ಲೊಂದು ಚೆಕ್ ಕಲ್ಯಾಣಿನೂ ಇದೆ. ಸೊ ಇಲ್ಲೂ ಬಂದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ಸ್ವಲ್ಪ ಹೊತ್ತು ಕೂರ್ಬೋದು ಆರಾಮಾಗಿ, ಪೀಸ್ಫುಲ್. ಸೊ ಅಲ್ಲಿ ನಾನು ಬೈಕ್ ನಿಲ್ಲಿಸಿದ್ದೀನಿ. ಸೊ 4 ವೀಲರಲ್ಲೂ ಬರ್ಬೋದು, ಆ ಥರ ಏನಿಲ್ಲ. ಬಟ್ ಸ್ವಲ್ಪ ಕೆಳಗೆ ನಿಲ್ಲಿಸ್ಬೇಕಾಗುತ್ತೆ ಕಾರಣ. ಇಲ್ಲ, ಆ್ಯಕ್ಚುಲಿ ಆ ಸೈಡ್ ಒಂದು ರೋಡ್ ಇದೆ. ಓಕೆ, ಆ ಸೈಡ್ ಒಂದು ರೋಡ್ ಇದೆ, ಅದು ಇಲ್ಲಿ ತನಕನೂ ಆರಾಮಾಗಿ ಬರ್ಬೋದು. ಇಲ್ಲಿಂದ ಬರ್ಬೋದಲ್ಲ? ಸೊ 4 ವೀಲರ್ ಇಲ್ಲಿ ತನಕ ಬರುತ್ತೆ. ಸೂಪರ್. ಏನೋ ಹಳೆ ಕಾಲದ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಕಾಣ್ತಾ ಇದೆ ನನಗೆ, ಮಾರುಕಟ್ಟೆ ಜಾಗ ಥರ ಇದೆ ಅದು. ಆ ಕಡೆ ಇದೊಂದು ಮಂಟಪ ಥರ ಇದೆ, ತುಂಬ ಮಂಟಪಗಳಿವೆ ಅಲ್ಲಿ. ಅಲ್ಲೊಂದು 1, 2, 3, ಆಮೇಲೆ ಇದೊಂದು 4. ಓಕೆ, ಇದೊಂದು 5.
ಸೊ ನಾನು ಪ್ರಜ್ವಲ್ ಇವಾಗ ಸದ್ಯಕ್ಕೆ ಅದೇ ಮಾತಾಡ್ಕೊತಾ ಇದ್ರಿ. ಇಲ್ಲಿ ಬರುವಾಗ ಒಂದು ಚಿಕ್ಕ ಶಾಪ್ಸ್ ಎಲ್ಲ ನಿಮಗೆ ಸಿಗುತ್ತೆ, ಇಲ್ಲ ಅಂತಿಲ್ಲ. ಸೊ ಸ್ನ್ಯಾಕ್ ಐಟಮ್ಸ್ ಎಲ್ಲ ನೀವು ಅಲ್ಲಿಂದ ಕಲೆಕ್ಟ್ ಮಾಡ್ಬೋದು. ಬಟ್ ನನಗೆ ಕೇಳಿದ್ರೆ ಇಟ್ಸ್ ಆಲ್ವೇಸ್ ಬೆಸ್ಟ್ ದ್ಯಾಟ್ ಯು ಗೆಟ್ ಸ್ನ್ಯಾಕ್ ಐಟಮ್ಸ್ ಅಥವಾ ತಿನ್ನೋ ಐಟಮ್, ಊಟದ ಐಟಮ್ ನಾನು ಹೇಳ್ತಿರೋದು. ಮನೆಯಿಂದ ತೊಗೊಂಬರೋದು ವಾಸಿ. ಅಥವಾ ಇಲ್ಲಿ ಬಂದು ನೀವು ಕುಕ್ ಮಾಡ್ತೀರ ಅಂದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್ಸ್. ಬಟ್ ಇದು ದೇವ್ರ ಜಾಗ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಾನ್ ವೆಜ್ ಅನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ವೆಜ್ ಅನ್ನೋದು ಇಲ್ಲಿ ಬಂದುಬಿಟ್ಟು ನೀವು ಕುಕ್ ಮಾಡ್ತೀರಂತಂದ್ರೂ ಮಾಡ್ಬೋದು. ಇವಾಗೇನೋ ಚಿಕ್ಕ ಚಿಕ್ಕ ಸಿಲಿಂಡರ್ ಗ್ಯಾಸ್ ಬರ್ನರ್ಸ್ ಎಲ್ಲ ಬಂದಿದೆ. ಸೊ ತುಂಬ ಜನರು ಅದನ್ನು ಯೂಸ್ ಮಾಡ್ತಾರೆ ವೆನ್ ದೇ ಆರ್ ಟ್ರಾವೆಲಿಂಗ್ ಇನ್ ದ 4 wheelers. ಸೊ ಓಕೆ, ಓ ಓಕೆ ಓಕೆ. ಬೆಂಗಳೂರಿಂದ ಬಂತು ಕ್ಯಾಬ್. ಅಚ್ಚಾ ಅಚ್ಚಾ ಅಚ್ಚಾ. ಈ ಶೂಟಿಂಗ್ ಮಾಡಕ್ಕೆ ಬಂದಿರಾ? ಹಾಂ ಸರ್, ಜಸ್ಟ್ ಜಾಗ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಸೊ ಶನಿವಾರ ಇಲ್ಲಿ ಯಾವಾಗಲೂ ರಶ್ ಇರುತ್ತೆ. ಓಕೆ, ಅದು ಓಪನ್ ಆಗಿರುತ್ತೆ ದೇವಸ್ಥಾನ. ಓ ಓಕೆ ಓಕೆ. ಕೆಳಗಿರೋದು ಗುಡ್ಡ ಆಂಜನೇಯ ಸ್ವಾಮಿ. ಗುಡ್ಡ ಆಂಜನೇಯ ಸ್ವಾಮಿ. ಇಲ್ಲಿ ಯಲ್ಲಮ್ಮ ದೇವಸ್ಥಾನ ಇದೆ. ಓಕೆ. ಆಮೇಲೆ ಇದು ಹೋದ್ರೆ ಮುಂದೆ ಬಂಡೆ ಬೆಟ್ಟ. ಬಂಡೆ ಏನಿಲ್ಲ ಅಲ್ಲಿ, ನಾವು ಅದೇ ನೋಡಿದ್ರೆ ಅಲ್ಲಿ ತೋಡ್ತಾ ಇದಾರಂತಷ್ಟೇ. ಆ ಕಡೆ ದೇವಸ್ಥಾನ ಇದೆ. ಓಕೆ. ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಹಾಂ, ಬರೋ ದಾರಿಯಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಅಲ್ಲಿತ್ತು. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಎಲ್ಲ ಶೂಟಿಂಗ್ ನಡೀತಾವೆ. ಹೌದಾ? ಫಿಲಮ್, ಧಾರಾವಾಹಿ ಎಲ್ಲ ಶೂಟಿಂಗ್. ಕರೆಕ್ಟು. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟೇ ಇಲ್ಲಿರೋದು ಸುತ್ತಾಡೋಕ್ಕೆ. ಆ ಕಡೆ ಬಂಡೆ ಮೇಲೆಲ್ಲ ಏನಿಲ್ಲ ಹಿಂದೆ, ನಾವು ಅವಾಗಲೇ ತೋರಿಸ್ದಂಗೆ. ಆ್ಯಂಡ್ ಜಾಸ್ತಿ ಅಡ್ವೆಂಚರಸ್ ಆಗೋಕ್ಕೆ ಹೋಗ್ಬಿಡಿ, ಈ ಕಡೆ ಆ ಕಡೆ ಎಲ್ಲ ಹೋಗ್ಬಿಡಿ. ಸಿನ್ಸ್ ತುಂಬ ಸ್ವಲ್ಪ ಗ್ರೀನರಿ ಇದೆ, ನೀರೆಲ್ಲ ಹರಿತಾ ಇದೆ. ಅಲ್ಲಿ ಏನಂತಾರೆ ಲೋಕಲ್ ಸ್ನೇಕ್ಸ್ ಅನ್ನೋದು, ಹಾವುಗಳೆಲ್ಲ ಇರುತ್ತೆ. ಸೊ ಸ್ವಲ್ಪ ಹುಷಾರು, ತುಂಬ ಅಡ್ವೆಂಚರಸ್ ಆಗಕ್ಕೆ ಹೋಗ್ಬಿಡಿ. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಪ್ಲೀಸ್ ಲೈಕ್ ಬಟನ್ನ ಒತ್ತಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ಐ ಸೇ, ಹೊಸಬ್ರಾಗಿದ್ದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. Until then, this is your friend DJ signing off from Bangalore on 2 wheels, and you have a lovely day, afternoon, evening or night ahead whenever you're watching this vlog, my friends. Al tanka chill ಮಾಡಿ ಆರಾಮಾಗಿರಿ. ಈ ದೇವಸ್ಥಾನ will be open on Saturdays especially. ಸೊ ಆಂಜನೇಯ ವಾರ ಅಂದರೆ ಶನಿವಾರ. ಸೊ ನೀವು ಇಲ್ಲಿ ಶನಿವಾರದ ಹೊತ್ತು ಬಂದು ದೇವ್ರದ್ದು ದರ್ಶನನೂ ಮಾಡ್ಬೋದು. See you. Nice meeting you. Same here. Thank you so much. You will be in the vlog. Please watch and share ಮಾಡಿ ಆದಷ್ಟು. Okay, fine. Thank you. Yeah, sure. Bye. So gem of a person.